ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನನ್ನ ಚಿಕ್ಕಮ್ಮ ಮನೆ ಹೋಗಿದ್ದೆ, ದಾಬಸ್ಪೇಟೆಯಲ್ಲಿರೋದು. ಹಾಗೆ ಪ್ರೇಮ್ ಶಿವ್ ಜ್ಯುವೆಲ್ಲರ್ಸ್ ನೋಡೋಣ ಅಂತ ಅವ್ರ ಶಾಪಿಗೆ ಬಂದಿದ್ದೀನಿ. ವೀಕೆಂಡಲ್ಲಿ ತುಂಬ ರಶ್ ಅಂತ ಹೇಳಿ ನಾನು ವೀಕ್ ಡೇಸಲ್ಲಿ ಹೋಗಿದ್ದೆ. ಅವ್ರ ಶಾಪು ಕೆಳಗಡೆ ಒಂದು ಶಾಪು, ಮೇಲೆ ಒಂದು ಶಾಪ್ ಇದೆ. ಈ ಸಿಲ್ವರ್ ಗೋಲ್ಡ್ ಕೋಟೆಡ್ ಎಲ್ಲ ಮೇಲ್ಗಡೆ ಹೋಗಬೇಕು ಶಾಪು. ನಾನು ಫಸ್ಟು ಬ್ಯಾಂಗಲ್ಸ್ನ ನೋಡಿದೆ, ಯಾಕೆಂತಂದರೆ ಅವ್ರು ಹೇಳಿದ್ರು ಎಲ್ಲ ನ್ಯೂ ಕಲೆಕ್ಷನ್ ಬಂದಿದೆ ಅಂತ. ಸೊ ನಾನು ಬ್ಯಾಂಗಲ್ಸ್ನ ಚೆಕ್ ಮಾಡ್ತಾಯಿದ್ದೆ. ಬ್ಯಾಂಗಲ್ಸಲ್ಲಂತೂ ತುಂಬ ವೆರೈಟಿ ಇದೆ. ಅವ್ರು ಹೇಳಿದೆ 1 ಗ್ರಾಮ್ಗೆ 280 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರು. ಮಾತ್ರ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನನ್ನ ಸೈಜ್ ಇರಲಿಲ್ಲ, ನನ್ನ ಸೈಜು 2.2 ಇತ್ತು. ಸೊ ಅದಕ್ಕೆ ನನ್ನ ಸೈಜ್ ಇರಲಿಲ್ಲ. ಮತ್ತು ಅವ್ರ ಹತ್ರ ಆ್ಯಂಟಿಕ್ಕು, ಟೆಂಪಲ್ ಇದೇ ಥರ ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ. ಮತ್ತು ಅವ್ರದ್ದು ವರ್ಕು ಅಷ್ಟೇ ತುಂಬ ಚೆನ್ನಾಗಿದೆ. ಅಂದರೆ ನೀವು ಬ್ಯಾಂಗಲ್ಸ್ ನಿಮಗೆ ಗೋಲ್ಡ್ ಬ್ಯಾಂಗಲ್ ಅಂತಲೇ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ಆ್ಯಂಟಿಕ್ಕಲ್ಲೆಲ್ಲ ಡಿಸೈನು ಅಷ್ಟೇ ಎಕ್ಸಾಕ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಅವ್ರು ಹೇಳಿದ್ರು ನಾವು ಯಾವುದೇ ಡಿಸೈನ್ ಕೊಟ್ಟರು ಅವರು ಅದೇ ಥರ ಮಾಡಿಕೊಡ್ತೇವೆ. ಈವನ್ ಆರ್ಡರ್ಸ್ ಕೂಡ ತಗೊಳ್ತಾರೆ. ಈ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ. ಅವರು 250 to 280 1 ಗ್ರಾಮಿಗೆ ಚಾರ್ಜ್ ಮಾಡ್ತಾರೆ. ಇದು ಅರೌಂಡ್ ಒಂದು 28 ಗ್ರಾಮ್ಸ್ 30 ಗ್ರಾಮ್ಸ್ ಇತ್ತು. ತುಂಬ ಚೆನ್ನಾಗಿತ್ತು. ನೋಡಿ, ಒಂದು ನೆಕ್ಲೆಸ್ ನನ್ನ ಚಿಕ್ಕಮ್ಮ ಹಾಕಿದ್ದಾರೆ. ಇವನ್ ಗೋಲ್ಡಲ್ಲಿ ಹೇಗೆ ಪರ್ಲ್ ಮತ್ತು ರೂಬಿ, ಎಮರಲ್ಡ್ ಈ ಥರ ಹಾಕಿ ಹೇಗೆ ನೆಕ್ಲೆಸ್ ಮಾಡ್ತಾರೋ ಸೇಮ್ ಅದೇ ಥರ ಇವನ್ ಇವ್ರು ಸಿಲ್ವರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಒಂದು ಡೀಟೇಲಿಂಗಾಗಿ, ಇವನ್ ಒಂದು ಲಕ್ಷ್ಮಿನೂ ಕೂಡ ಅಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ. ಯಾವುದೇ ಥರ ನೀವು ನೋಡಿದ್ರೆ ಇದು ಗೋಲ್ಡ್ ಅಲ್ಲ ಅನ್ನೋ ಫೀಲೇ ಬರೋದಿಲ್ಲ. ನಾವು ನೋಡಿದ ತಕ್ಷಣ ಗೋಲ್ಡ್ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವನ್ ಇವರಿಲ್ಲಿ ಯೂಸ್ ಮಾಡಿರೋ ಪರ್ಲ್ ಇರ್ಬೋದು, ಎಲ್ಲನೂ ಒರಿಜಿನಲ್ ಪರ್ಲ್ ಅಂತಲೇ ಹೇಳಿದ್ರು. ಮತ್ತು ಇವಾಗ ತೋರಿಸ್ತಾ ಇರೋ ಪೀಸ್ ಬಂದು ಬ್ಯಾಂಗಲ್, ಅಂದರೆ ಇವಾಗ ಪ್ಲಾಸ್ಟಿಕ್ ಬ್ಯಾಂಗಲ್ ಮಧ್ಯ ಇದು ಬರುತ್ತೆ, ಅಂದರೆ ಬ್ರೇಸ್ಲೆಟ್ ಥರ ಯೂಸ್ ಮಾಡ್ಬೋದು. ಇದೂ ಕೂಡ ಫಾಸ್ಟ್ ಮೂವಿಂಗ್. ಅವ್ರ ಹತ್ರ ಇವನ್ ಬಳೆನೂ ಇದೆ. ಪ್ಲಾಸ್ಟಿಕ್ ಬಳೆ ಬಂದು 50 ರೂಪೀಸೋ 100 ಅಂತಲೋ ಏನೋ ಹೇಳಿದ್ರು. ಮತ್ತು ಇದೇನಿದೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು 5 ಗ್ರಾಮ್ಸ್ to 6 ಗ್ರಾಮ್ ಇರುತ್ತೆ ಅಂತ ಹೇಳಿದ್ರು. ಮತ್ತು ಅವ್ರ ಶಾಪಲ್ಲಿ ಇವನ್ ಡಾಲರ್ಸ್ ಎಲ್ಲ ಇದೆ, ಪೆಂಡೆಂಟ್ಸ್ ಡಾಲರ್ ಎಲ್ಲ, ಅದನ್ನು ಕೂಡ ತುಂಬ ಚೆನ್ನಾಗಿದೆ. ಇವನ್ ನಾವು ಈ ಥರ ಪೆಂಡೆಂಟ್ ತೊಗೊಂಡು ನಾವು ಹೊರಗಡೆನೂ ಬೀಡ್ಸ್ ತೊಗೊಂಡ್ಬಿಟ್ಟು ನೆಕ್ಲೆಸ್ ಮಾಡಿಸ್ಕೊಳ್ಬೋದು. ಅಂದರೆ ಲಾಂಗ್ ಹಾರಮ್ ಆವಾಗಲೇ ತೋರಿಸಿದ್ನಲ್ಲ, ಆ ಥರ ಮಾಡಿಸ್ಕೊಬೋದು. ಮಾತ್ರ ತುಂಬ ಚೆನ್ನಾಗಿದೆ. ಈ ಥರ ಇಯರಿಂಗ್ಸ್ ಕೂಡ ಇದೆ. ಅದು 3 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ ಅವ್ರ ಹತ್ರ 15 ಗ್ರಾಮ್ಸ್ವರೆಗೂ ಇದೆ. ಜುಮ್ಕಾಸ್ ಎಲ್ಲನೂ ಅವ್ರ ಹತ್ರ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಇದು ಇಯರಿಂಗ್ಸ್ ಮೇಕಿಂಗ್ ಚಾರ್ಜ್ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ, ನಾನು ಅವ್ರ ಹತ್ರ ಕೇಳಲಿಲ್ಲ. ಬಟ್ ಎಲ್ಲ ನಿಮಗೆ 250 to 280 ಪರ್ ಗ್ರಾಮಿಗೆ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಈ ನೆಕ್ಲೆಸ್ ನೋಡಿ ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಇದು ಅರೌಂಡ್ 20 to 21 ಗ್ರಾಮ್ಸ್ ಆಗುತ್ತೆ ಅಂತ ಹೇಳಿದ್ರು. ಮತ್ತು ವರ್ಕು ಅಷ್ಟೇ ತುಂಬ ಚೆನ್ನಾಗಿದೆ. ಅದು ಡೀಟೇಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಮಕ್ಳಿಗೆ ಹಾಕೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ತೋರಿಸ್ತಾ ಇರೋದು ಬಂದುಬಿಟ್ಟು ಪರ್ಲ್ ಅಂತ. ನಾನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವನ್ ನಿಮಗೆ ಈ ಥರ ಪೆಂಡೆಂಟ್ಸ್ ಕೂಡ ಲೂಸ್ ಸಿಗುತ್ತೆ, ಅಂದರೆ ನೀವು ಪೆಂಡೆಂಟ್ ತಗೊಂಡು ಬೇಕಾದರೆ ಔಟ್ಸೈಡ್ ಹಾರ ಮಾಡಿಸ್ಕೊಳ್ಬೋದು. ಇದು 2 ಪೆಂಡೆಂಟಿಂದ ಒಂದು 12 to 13 ಗ್ರಾಮ್ಸ್ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಈ ಥರ ಇವ್ರ ಹತ್ರ ಬೀಡ್ಸ್ ಮತ್ತು ಪರ್ಲ್ ಕಲೆಕ್ಷನ್ ತುಂಬ ಇದೆ. ಮತ್ತು ಇವನ್ ಎಮರಲ್ಡ್ ಮತ್ತು ಪರ್ಲ್ ಎರಡು ಮಿಕ್ಸ್ ಮಾಡಿ ಕೂಡ ಹಾರ ಮಾಡಿಕೊಡ್ತಾರೆ. ಮತ್ತು ನೀವು ಯಾವುದೇ ಡಿಸೈನ್ ತೋರಿಸಿದ್ರೂ ಆರ್ಡರ್ ಕೊಟ್ಟರೆ ಆ ಥರ ಮಾಡಿಕೊಡ್ತಾರೆ. ಮತ್ತು ಅವ್ರ ಹತ್ರ ತುಂಬ ಚೋಕರ್ ಡಿಸೈನ್ಸ್ ಇದೆ, ತುಂಬ ಡೀಟೇಲಿಂಗಾಗಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೀವು ಇದರಲ್ಲೂ ಅಷ್ಟೇ, ಚೋಕರಲ್ಲೂ ತುಂಬ ವೆರೈಟಿ ಆಫ್ ಡಿಸೈನ್ಸ್ ಇದೆ ಇವ್ರ ಹತ್ರ.
ನಮಗೆ ನೆಕ್ಲೆಸ್ ಡಿಸೈನ್ ತುಂಬ ಇಷ್ಟ ಆಯಿತು. ಈವನ್ ರೀಸನಬಲ್ ಅಂತ ಕೂಡ ಅನ್ನಿಸ್ತು. ಅರೌಂಡ್ ನಿಮಗೆ 7000 6000 ಒಳಗಡೆ ಒಳ್ಳೆ ನೆಕ್ಲೆಸ್ ಅಂದರೆ ಒಳ್ಳೆ ಡಿಸೈನ್ ಇರೋ ನೆಕ್ಲೆಸ್ ಸಿಗುತ್ತೆ. ಅವರು ನಾವು ನೆಕ್ಲೆಸ್ ನೋಡ್ತಾ ಇದ್ವಿ ಅಂತ ನಮಗೆ ಜಾಸ್ತಿ ನೆಕ್ಲೆಸ್ ವೆರೈಟಿ ತೋರಿಸಿದ್ರು. ಎಲ್ಲ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ಈವನ್ ಯಾರ್ಯಾರು ದಾಬಸ್ಪೇಟೆ ನಿಯರ್ ಇದ್ದಾರೋ ಇವ್ರ ಶಾಪ್ ಒಂದು ಸತಿ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಇವನ್ ನಾನು ಕೂಡ ಇಷ್ಟು ಕಲೆಕ್ಷನ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಮತ್ತು ತುಂಬ ಪೇಷನ್ಸಿಂದ ನಿಮಗೆ ಅವ್ರು ತೋರಿಸ್ತಾರೆ. ತುಂಬ ಪೇಷನ್ಸಿಂದ ಅವರು ನಮಗೆ ಎಲ್ಲ ಡಿಸೈನ್ ತೋರಿಸ್ತಾರೆ ಮತ್ತು ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಈ ಶಾಪ್ನ ರೆಕಮೆಂಡ್ ಮಾಡ್ತೀನಿ. ಒಂದ್ಸಲಿ ಈ ಶಾಪ್ಗೆ ವಿಸಿಟ್ ಮಾಡಿ, ಯಾರು ದಾಬಸ್ಪೇಟೆ ನಿಯರ್ ಇದ್ದೀರಾ. ಮಾತ್ರ ಒಳ್ಳೆ ಜೆನ್ಯೂನ್ ಶಾಪ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.